ಪಾರ್ವತಿ, ಇಲ್ಲಿಯ ಕಾರ್ ನಿಲ್ಸಕ್ಕೆ ಹೇಳ್ದೆ? ಇಲ್ಲಿ ನೋಡಿ ಮೇಡಮ್ ದೇವಸ್ಥಾನ, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಕ್ಕೆ ಹೇಳ್ದೆ. ಆದರೆ ದೇವಸ್ಥಾನಕ್ಕೆ ಬರೋ ಪ್ಲಾನೇ ಇರಲಿಲ್ವಲ್ಲ, ಈಗ ಯಾಕೆ? ಪ್ಲಾನ್ ಯಾಕೆ ಬೇಕು ಮೇಡಮ್? ಒಳ್ಳೆ ಮನ್ಸಿದ್ರೆ ಸಾಕು. ಹಾ, ಈ ದೇವಸ್ಥಾನ ತುಂಬಾ ಫೇಮಸ್ಸು. ಇಲ್ಲಿ ನಾವ್ ಏನೇ ಬೇಡ್ಕೊಂಡ್ರು ಈಡೇರುತ್ತಂತೆ. ಹೌದಾ? ಹ್ಞೂ ಮೇಡಮ್. ಓನರ್ ಸರ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ, ಆಗ ಫಂಕ್ಷನ್ ಅಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಹಂಗಾದ್ರೆ ಹೋಗೋಣ ಬಾ ಆದಿ. ಯಾಕೆ ಓನರ್ ಸರ್ ಈ ರೀತಿ ಹೇಳ್ಕೊಂಡ್ ಬಂದ್ರಿ? ಪಾರ್ವತಿ, ಯಾಕೆ ಆಗಿಂದ ಓನರ್ ಸರ್ ಅಂತ ಕರೀತಾ ಇದ್ಯಾ? ಇನ್ನೊಂದ್ಸತಿ ಕರೆದ ಚೆನ್ನಾಗಿರಲ್ಲ ನೋಡು. ನಮಗೆ ಕೆಲಸ ಕೊಟ್ಟೋರ್ನ ದಣಿ ಅಂತಾರೆ. ದಣಿ ಅಂತಂದ್ರೆ ಈ ಧರಣಿಯ ಅಧಿಪತಿ. ಅಧಿಪತಿ ಅಂದ್ರೆ ಓನರ್ ಅಂತ ಅರ್ಥ. ನೀವು ನನ್ನ ದಣಿ ಅಂದ್ಮೇಲೆ ನೀವು ನನ್ನ ಓನರ್ ಸರ್ ಅಲ್ವಾ? ನೀನು ನಾರ್ಮಲ್ ಆಗಿಲ್ಲ, ವಿಚಿತ್ರವಾಗಿ ಆಡ್ತಾ ಇದೆಯಾ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಪಾರ್ವತಿ? ನನಗೆ ಹಾಗೆಲ್ಲ ಅನ್ನಿಸ್ತಿಲ್ಲಪ್ಪ. ನಿಮಗೆ ಅನ್ನಿಸ್ತಿದ್ಯಾ ಓನರ್ ಸರ್? ಪಾರ್ವತಿ, ಪದೇ ಪದೇ ಓನರ್ ಸರ್ ಅಂತ ಕರಿಬೇಡ, ನನಗೆ ಇರಿಟೇಟ್ ಆಗುತ್ತೆ. ನೋಡು, ನಾವು ನಾವಾಗೇ ಇರಬೇಕು, ವಿಚಿತ್ರವಾಗಿ ಆಡಬಾರ್ದು. ನಾವು ಮನುಷ್ಯರಲ್ವಾ ಸರ್? ಯಾವಾಗ್ಲೂ ಒಂದೇ ರೀತಿ ಇರೋದಿಕ್ಕಾಗುತ್ತಾ? ಪ್ರಕೃತಿಯಲ್ಲಿ ವರ್ಷಕ್ಕೆ 3 ಕಾಲನೇ ಬದಲಾಗುತ್ತೆ ಅಂದಮೇಲೆ ಇನ್ನು ನಾವು ಮನುಷ್ಯರು ಬದಲಾಗದೆ ಇರ್ತೀವ ಓನರ್ ಸರ್? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿಲ್ವಾ, ಈ ಜಗತ್ತಲ್ಲಿ ಬದಲಾವಣೆ ಒಂದೇ ಶಾಶ್ವತ ಅಂತ? ನಿಮಗೂ ಗೊತ್ತಲ್ವಾ ಓನರ್ ಸರ್? ಮತ್ತೆ ಓನರ್ ಸರಾ? ನೀವು ಮಾತ್ರ ನಮ್ಮನ್ನು ಹೇಗೆ ಬೇಕಾದರೂ ಕರಿಬೋದು, ನಾವು ನಿಮ್ಮನ್ನು ಓನರ್ ಸರ್ ಅಂತ ಕರಿಬಾರ್ದಾ? ನಾನು ನಿನ್ನ ಪಾರ್ವತಿ ಅಂತಾನೆ ಕರೆಯೋದು, ಸುಮ್ಮನೆ ಏನೇನೋ ಹೇಳ್ಬೇಡ. ಎದುರಿಗಿದ್ದಾಗ ಹಾಗೆ ಕರಿತೀರಾ, ಆದರೆ ನಾನು ಎದುರುಗಡೆ ಇಲ್ಲದೆ ಇರ್ಬೇಕಾರೆ ನನ್ನನ್ನು ಹೇಗೆ ಕರೀತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್? ಪಾರ್ವತಿ, ಯಾಕೆ ಈ ರೀತಿ ಹುಚ್ಚಾಗಿ ಆಡ್ತಾ ಇದೆಯಾ? ನೋಡು, ನಾನು ಯಾವತ್ತೂ ಒಳಗೊಂದು ಹೊರಗೊಂದು ಮಾಡಿಲ್ಲ, ಮಾಡೋದು ಇಲ್ಲ. ನೀನು ಮುಂದೆ ಇದ್ದಾಗಲೂ ಪಾರ್ವತಿನೇ, ಇಲ್ಲದೆ ಇದ್ದಾಗಲೂ ಪಾರ್ವತಿನೇ. ಹಾಂ, ನೀವು ತುಂಬ ಬೇಗ ಮರ್ತು ಬಿಡ್ತೀರಾ ಅನ್ಸುತ್ತಲ್ವಾ ಓನರ್ ಸರ್? ಮರ್ತು ಬಿಡ್ತೀನಾ? ಪಾರ್ವತಿ, ನಾನು ಇವಾಗ ಏನಂದೆ ಅಂತ ಹೇಳಿ ಈ ರೀತಿ ಸುತ್ತಿ ಬಳಸಿ ಮಾತಾಡಿ ನನ್ನ ಕೊಲ್ತಾ ಇದೆಯಾ? ಪಾರ್ವತಿ, ನಿಜ ಹೇಳು, ಯಾಕೆ ನನ್ನ ಓನರ್ ಸರ್ ಅಂತ ಇದೆಯಾ? ಹಾಂ, ಬಂದೆ ಮೇಡಮ್, ಬಂದೆ. ಓನರ್ ಸರ್, ಅನುಷ್ಕಾ ಮೇಡಮ್ ಕರೀತಿದ್ರೆ ಬರ್ತೀನಿ ರೀ. ಏಯ್ ಪಾರ್ವತಿ, ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ? ಅನುಷ್ಕಾ, ಸುಸ್ತಾಗೋಯ್ತು ನನಗೆ. ಎಷ್ಟು ಬೋರ್ವೆಲ್ ಹೊಡೆದ್ರು ನೀರೇ ಬರ್ತಾ ಇಲ್ಲ. ಅಷ್ಟು ಸುಲಭವಾಗಿ ಆಗೋದನ್ನ ಯಾರಾದರೂ ಹರಕೆ ಅಂತಾರ ಬೇಬಿ? ಆಗುತ್ತೆ, ಟ್ರೈ ಮಾಡು, ಹಾಗೆ ಆಗುತ್ತೆ. ಟ್ರೈ. ಹರಕೆ ಹೊತ್ಕೊಳ್ಳೋರು ಯಾರು, ತೀರ್ಸೋರು ಇನ್ಯಾರು? ಹೌದು, ನಮ್ಮ ಜನ ಕೆರೆಯಲ್ಲಿ ಬಿಲ್ಡಿಂಗ್ ಕಟ್ಟಿ ಮಿಕ್ಕಿದ ಜಾಗದಲ್ಲಿ ಮಾರ್ಗೊಂದು ಬೋರ್ ಕೊರ್ದಿರೋವಾಗ ನೀರೆಲ್ಲಿಂದ ಬರಬೇಕು ಯಜಮಾನ್ರೆ? ಹೊಡಿರಿ, ಪುಣ್ಯ ಕ್ಷೇತ್ರದ ಮಹಿಮೆ. ನೀರು ಬಂದ್ರೂ ಬರ್ಬೋದು. ಹುಚ್ಚು ಮುಂಡೆದು ಬತ್ತೋಗಿರೋ ಬರಲ್ಲಿ ನೀರು ಹುಡುಕ್ತಾವ್ರೆ. ಅನುಷ್ಕಾ, ಇದರಲ್ಲಿ ನೀರಿಲ್ಲ ಅನ್ಸುತ್ತೆ.
ಎಷ್ಟು ಟ್ರೈ ಮಾಡಿದ್ರು ಬರ್ತಾ ಇಲ್ಲ. ನೀರು ಇರಲ್ಲ ಅಂದ್ರೆ ಇಂಥ ಹರಕೆನೂ ಇರಲ್ಲ ಆದಿ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಮುಂದೆ ಇದರಿಂದ ಒಳ್ಳೇದಾಗತ್ತಲ್ವಾ. ಪ್ಲೀಸ್ ಪ್ಲೀಸ್ ಆದಿ, ಪ್ಲೀಸ್. ಅನುಷ್ಕಾ, ಸಾಧ್ಯನೇ ಇಲ್ಲ, ನನ್ನ ಕೈಲಾಗ್ತಾ ಇಲ್ಲ. ನೋ 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 ಆದಿ, ಆಗುತ್ತೆ. ನಾನು ನಿನ್ನ ತುಂಬ ನಂಬ್ತೀನಿ. ಪ್ಲೀಸ್ 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 ಡೋಂಟ್ ಗಿವ್ ಅಪ್, ಪ್ಲೀಸ್ ಡೂ ಇಟ್. ಅನುಷ್ಕಾ, ಆಗ್ತಾ ಇಲ್ಲ ಅನುಷ್ಕಾ. ಲಿಸನ್ ಲಿಸನ್ ಆದಿ, ನೀರಿನ ಶಬ್ದ ಕೇಳಿಸ್ತಿದೆ, ಇನ್ನೇನು ಬಂದ್ಬಿಡುತ್ತೆ. ಡೂ ಇಟ್ ಡೂ ಇಟ್ ಡೂ ಇಟ್, ಟ್ರೈ ಮಾಡು ಪ್ಲೀಸ್ 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 ಪ್ಲೀಸ್. ಅನುಷ್ಕಾ, ನಿನಗೆ ಇದನ್ನೆಲ್ಲ ಹೇಳ್ದವ್ರು ಯಾರು? ಪಾರ್ವತಿ. ಓನರ್ ಸರ್, ಇನ್ನೂ ನೀರ್ ಬರ್ಲಿಲ್ವಾ? ಒಂದೇ ಒಂದು ತೊಟ್ಟು ಬಂದಿಲ್ಲ ಪಾರ್ವತಿ. ಈ ಗ್ಯಾರಂಟಿ ಬರ್ಲೇಬೇಕು. ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇರ್ತೀನಿ. ನೀರ್ ಬಂದ ತಕ್ಷಣ ಹೇಳ್ತೀನಿ, ಬಿಂದ್ಗೆ ಬಾಯಿ ಮುಚ್ಕೊಂಡು ದೇವಸ್ಥಾನದೊಳಗಡೆ ಓಡೋಗಿ. ಒಂದೇ ಒಂದು ಹನಿ ಸಿಕ್ಕಿದ್ರು ಸಾಕು. ಸರಿ 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 ಆದಿ, ಒಂದೇ ಒಂದು ಹನಿ ಬಂದರೂ ಸಾಕಂತೆ. ಒನ್ ಲಾಸ್ಟ್ ಟ್ರೈ ಪ್ಲೀಸ್. ಬೇಬಿ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಅಯ್ಯೋ, ಬಿದ್ದಿದ್ದೆ ಒಂದ್ ಹನಿ, ಅದು ಬತ್ತೋಗುತ್ತೆ. ಬೇಗ ಓಡೋಗಿ. ಪಾಪ ತುಂಬಾ ಸುಸ್ತಾಗಿ ಹೋಗಿದ್ದೀರಾ, ಸುಧಾರಿಸ್ಕೊಳ್ಳಿ. ನಾನು ಒಳಗೆ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಏಯ್ ಪಾರ್ವತಿ, ಪಾರ್ವತಿ!